ನಮಸ್ತೆ ಮಕ್ಕಳೇ, ಈ ವಿಡಿಯೋ ತರಗತಿಯಲ್ಲಿ ಇತಿಹಾಸದ 4ನೇ ಪಾಠ ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು ಅನ್ನುವಂಥ ಪಾಠವನ್ನು ಕಲಿತಾ ಇದ್ದೀರಾ. ಮಕ್ಕಳು, ಏನು ಈ ಒಂದು ಶೀರ್ಷಿಕೆಯ ಅರ್ಥ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಯಾವ ರೀತಿಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿದ್ರು, ಯಾರ್ಯಾರು ಹೋರಾಟವನ್ನು ಮಾಡಿದ್ರು ಅನ್ನುವಂಥದ್ದನ್ನು ನಾವು ಈ ಪಾಠದಲ್ಲಿ ಕಲಿತೀವಿ. ಇಂದಿನ ಕರ್ನಾಟಕವು ಏಕೀಕರಣದ ಪೂರ್ವದಲ್ಲಿ ವಿವಿಧ ರಾಜಕೀಯ ಅಧಿಕಾರಶಾಹಿಗಳಲ್ಲಿ ಹಂಚಿ ಹೋಗಿತ್ತು. 18ನೇ ಶತಮಾನದ ಉತ್ತರಾರ್ಧದಲ್ಲಿ ಬ್ರಿಟಿಷರು ರಾಜಕೀಯ ಆಧಿಪತ್ಯವನ್ನು ಸಾಧಿಸುವ ಜೊತೆಯಲ್ಲಿ ವ್ಯಾಪಾರ ಮತ್ತು ಕೃಷಿ ಕ್ಷೇತ್ರಗಳಲ್ಲಿ ಜನರನ್ನು ತಮ್ಮ ಹಿತಾಸಕ್ತಿಗಳಿಗಾಗಿ ಶೋಷಿಸಲು ತೊಡಗಿದರು. ಇವತ್ತು ನಾವು ಏನು ಹೇಳ್ತೀವಿ, ಕರ್ನಾಟಕದ ಏಕೀಕರಣ, ಕರ್ನಾಟಕ ಅಂತ ಕರಿತೀವೋ, ಅದು ಮೊದಲು ಯಾವುದೇ ರೀತಿಯಲ್ಲಿ ಒಗ್ಗಟ್ಟು ಐಕ್ಯತೆ ಅನ್ನೋದಿರಲಿಲ್ಲ. 18ನೇ ಶತಮಾನದ ಉತ್ತರಾರ್ಧದಲ್ಲಿ, ಪೂರ್ವಾರ್ಧ ಅಂದರೆ 1701ರಿಂದ 1750, ಉತ್ತರಾರ್ಧ ಅಂದರೆ 1750ರಿಂದ 1800. ಈ ಸಂದರ್ಭದಲ್ಲಿ ಬ್ರಿಟಿಷರು ರಾಜಕೀಯವಾಗಿ ಇಡೀ ನಮ್ಮ ದೇಶವನ್ನೇ ಆಕ್ರಮಣ ಮಾಡಬೇಕು ಅನ್ನೋದ್ರ ಜೊತೆಗೆ ವ್ಯಾಪಾರ ಮತ್ತು ಕೃಷಿ ಕ್ಷೇತ್ರಗಳಲ್ಲಿ ಜನರನ್ನು ಶೋಷಣೆ ಮಾಡೋದಕ್ಕೆ ಆರಂಭ ಮಾಡಿದ್ರು ಯಾರು? ಬ್ರಿಟಿಷರು. ಈ ಶೋಷಣೆಗಳು ಕರ್ನಾಟಕವೂ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಅಸ್ಥಿರತೆಯನ್ನು ಸೃಷ್ಟಿಸಿದವು. ದೇಶಿ ರಾಜರು ರಾಜಕೀಯ ಅಸ್ಥಿರತೆಯನ್ನು ಅನುಭವಿಸತೊಡಗಿದರು. ಯಾವುದೇ ರಾಜಕೀಯ ಸ್ಥಿರತೆ ಇರಲಿಲ್ಲ. ಇದರಿಂದಾಗಿ ಕರ್ನಾಟಕದ ಬಹುತೇಕ ಭಾಗಗಳು ಬ್ರಿಟಿಷರ ವಿರುದ್ಧ ಬಂಡೇಳಲು ಆರಂಭವಾಯಿತು. ಆರಂಭದಲ್ಲಿ ಜಮೀನ್ದಾರರು, ಸಂಸ್ಥಾನದ ರಾಜರು ಮುಂತಾದವರು ತಮ್ಮಲ್ಲಿಯ ಯಾವುದೇ ಐಕ್ಯತೆಯನ್ನು ಸಾಧಿಸಲು ಪ್ರಯತ್ನಿಸದೆ ಒಬ್ಬೊಬ್ಬರಾಗಿ ವಿಘಟಿತ ರೂಪದಲ್ಲಿ ಬ್ರಿಟಿಷರ ವಿರುದ್ಧ ಬಂಡೇಳುವ ಪ್ರಯತ್ನ ಮಾಡಿದರು. ನಮ್ಮ ಕರ್ನಾಟಕದ ಜಮೀನ್ದಾರರು, ಅನೇಕ ಸಂಸ್ಥಾನಗಳ, ಅನೇಕ ಪ್ರದೇಶಗಳ ರಾಜರುಗಳು ಅವರೆಲ್ಲರೂ ಒಗ್ಗಟ್ಟಾಗಿ ಬ್ರಿಟಿಷರ ಪ್ರಾರಂಭದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲಿಲ್ಲ. ಎಲ್ಲರೂ ಪ್ರತ್ಯೇಕವಾಗಿ ಹೋರಾಟವನ್ನು ಮಾಡುವ ಪ್ರಯತ್ನವನ್ನು ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಮೈಸೂರು ರಾಜ್ಯದ ರಾಜಕೀಯ ಸಂಕ್ರಮಣವನ್ನು ಬಳಸಿಕೊಂಡ ಹೈದರಾಲಿ ಮತ್ತು ಅವನ ಮಗ ಟಿಪ್ಪು ಸುಲ್ತಾನರು ಬ್ರಿಟಿಷರ ವಿರುದ್ಧ ದಕ್ಷಿಣ ಭಾರತದಲ್ಲಿ ಆರಂಭಿಕವಾದ ಬಹುದೊಡ್ಡ ಪ್ರತಿರೋಧವನ್ನು ಒಡ್ಡಿದರು. ಈ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಅನೇಕ ರೀತಿಯಲ್ಲಿ ರಾಜಕೀಯ ಅಸ್ಥಿರತೆ ಎಲ್ಲಿತ್ತು, ಮೈಸೂರು ರಾಜ್ಯದಲ್ಲಿತ್ತು. ಅದನ್ನು ಬಳಸಿಕೊಂಡ ಹೈದರಾಲಿ ಟಿಪ್ಪು ಸುಲ್ತಾನ್ ಅವರು ಬ್ರಿಟಿಷರ ವಿರುದ್ಧ ಆರಂಭದಲ್ಲಿ ಬಹುದೊಡ್ಡ ಒಂದು ವಿರೋಧವನ್ನು ಒಡ್ಡಿದರು. ರಾಜಕೀಯವಾಗಿ ಸೃಷ್ಟಿಯಾದ 1761ರಿಂದ 1799 ನಡುವಿನ ಕಾಲಘಟ್ಟದ ಇವರ ಪ್ರಯತ್ನ ಚರಿತ್ರೆಯಲ್ಲಿ ಒಂದು ವಿಶೇಷವಾದಂತಹ ಪರ್ವ. ಇದರ ಪ್ರಯತ್ನ ಬ್ರಿಟಿಷ್ ವಿರೋಧಿ ಬಂಡಾಯ ಆರಂಭ ಆಯಿತು. ಈ ಒಂದು ಮೈಸೂರು ರಾಜ್ಯದಲ್ಲಿ ರಾಜಕೀಯ ಒಂದು ಬದಲಾವಣೆಯನ್ನು, ಅಸ್ಥಿರತೆಯನ್ನು ಬಳಸಿಕೊಂಡ ಹೈದರಾಲಿ ಟಿಪ್ಪು ಸುಲ್ತಾನರು ಬ್ರಿಟಿಷರ ವಿರುದ್ಧ ವಿರೋಧವನ್ನು ವ್ಯಕ್ತಪಡಿಸಿದ್ರು. 1761ರಿಂದ 1799 ನಡುವೆ ಚರಿತ್ರೆಯಲ್ಲಿ ಒಂದು ವಿಶೇಷ ಸ್ಥಾನವನ್ನು ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಪಡ್ಕೊತಾರೆ. ಯಾಕಂದರೆ ಇವರು ಬ್ರಿಟಿಷರ ವಿರುದ್ಧ ಆರಂಭಿಕವಾದಂಥ ಒಂದು ಹೋರಾಟವನ್ನು ಮಾಡಿದ್ರು. ಮಕ್ಕಳೇ, ಈ ಚಿತ್ರದಲ್ಲಿ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನನ ಭಾವಚಿತ್ರವನ್ನು ನೋಡ್ತಾ ಇದ್ದೀರಾ. ಮೊದಲು ಇರುವಂಥದ್ದು ಚಿತ್ರ ಹೈದರಾಲಿ, ಎರಡನೇದು ಟಿಪ್ಪು ಸುಲ್ತಾನ್. ಈ ಹೈದರಾಲಿಯ ಮಗನೇ ಟಿಪ್ಪು ಸುಲ್ತಾನ್. ಭಾರತದ ಚರಿತ್ರೆಯಲ್ಲಿ 18ನೇ ಶತಮಾನ ರಾಜಕೀಯ ಸಮಸ್ಯೆಗಳ ಶತಮಾನವೆಂದೇ ಚಿತ್ರಿಸಲ್ಪಟ್ಟಿದೆ. ಇದಕ್ಕೆ ಅನೇಕ ಕಾರಣಗಳಿವೆ. 18ನೇ ಶತಮಾನವನ್ನು ರಾಜಕೀಯ ಸಮಸ್ಯೆಗಳ ಶತಮಾನ ಅಂತ ಚಿತ್ರಿಸಿದ್ದಾರೆ. ಯಾಕೆ 18ನೇ ಶತಮಾನವನ್ನು ರಾಜಕೀಯ ಸಮಸ್ಯೆಗಳ ಶತಮಾನ ಅಂತ ಕರೀತಾರೆ? ಅನೇಕ ಕಾರಣಗಳಿದೆ ಅದಕ್ಕೆ. ಮೊದಲನೇದಾಗಿ, ಮೊಘಲ್ ಚಕ್ರವರ್ತಿ ಔರಂಗಜೇಬ್ ಅನ್ನುವಂಥವನು 1750ರಲ್ಲಿ 1707ರಲ್ಲಿ ಮರಣ ಹೊಂದಿದ. ಆತನ ಮರಣದ ನಂತರ ಮೊಘಲ್ ರಾಜಕೀಯ ಸಾರ್ವಭೌಮತ್ವವನ್ನು ಕುಗ್ಗಿಸಿತ್ತು. ಅವನು ಸತ್ತೋದ ಮೇಲೆ ರಾಜಕೀಯವಾಗಿ ಮೊಘಲರು ಏನಾದರೂ ಅವನತಿಯನ್ನು ಹೊಂದೋದಕ್ಕೆ ಆರಂಭ ಮಾಡಿದ್ರು. ಇದರಿಂದಾಗಿ ದಕ್ಷಿಣ ಭಾರತದಲ್ಲಿ ಮೊಘಲರ ರಾಜಕೀಯ ಹತೋಟಿ ತಪ್ಪಿತು. ದಕ್ಷಿಣ ಭಾರತದ ಮೇಲೆ ನಿಯಂತ್ರಣ ತಪ್ಪಿತು. ಯಾರಿಗೆ? ಮೊಘಲರಿಗೆ. ಕರ್ನಾಟಿಕ್ ಪ್ರದೇಶದಲ್ಲಿ ಅಧಿಕಾರಕ್ಕಾಗಿ ಕಿತ್ತಾಟಗಳು ಆರಂಭ ಆಯಿತು. ಕರ್ನಾಟಿಕ್ ಅನ್ನುವಂತಹ ಈ ಒಂದು ದಕ್ಷಿಣ ಭಾರತದ ಪ್ರದೇಶದಲ್ಲಿ ಅಧಿಕಾರಕ್ಕಾಗಿ ಕಿತ್ತಾಟಗಳು ಆರಂಭ ಆಯಿತು. ಈ ಎರಡನೇ ಕಾರಣ, ಯಾಕೆ ಈ ಒಂದು ಶತಮಾನದಲ್ಲಿ ರಾಜಕೀಯವಾದಂಥ ಒಂದು ಸಮಸ್ಯೆಗಳು ಕಂಡು ಬಂತು ಅಂತ ಹೇಳಿದ್ರೆ ಮಕ್ಕಳೇ, 1704ರಲ್ಲಿ ಸಂಭವಿಸಿದ ಚಿಕ್ಕದೇವರಾಜ ಒಡೆಯರ ಮರಣ. ಮೈಸೂರು ಸಂಸ್ಥಾನದಲ್ಲಿ, ಮೈಸೂರ ಒಡೆಯರ ಒಂದು ಸಂಸ್ಥಾನದಲ್ಲಿ 1704ರಲ್ಲಿ ಸಂಭವಿಸಿದ ಚಿಕ್ಕದೇವರಾಜ ಒಡೆಯರ ಮರಣ ಮೈಸೂರು ರಾಜ್ಯದ ರಾಜಕೀಯ ಬೆಳವಣಿಗೆಯ ಮೇಲೆ ದುಷ್ಪರಿಣಾಮವನ್ನು ಬೀರಿತು.
ದುಷ್ಪರಿಣಾಮ ಬೀರಿತು ಅಂದರೆ ಕೆಟ್ಟ ಪರಿಣಾಮವನ್ನು ಬೀರಿತು. ಇವರ ಮರಣದಿಂದಾಗಿ ಉತ್ತರಾಧಿಕಾರತ್ವ ಸಮಸ್ಯೆ ಕಂಡು ಬಂದಿದ್ದರ ಜೊತೆಗೆ ಆಡಳಿತವೂ ಕುಸಿಯಿತು. ಚಿಕ್ಕದೇವರಾಜ ಒಡೆಯರ ನಂತರ ಒಂದು ಬಲವಾದಂಥ ಒಡೆಯರು ಯಾರು ಆಡಳಿತಕ್ಕೆ ಬರಲಿಲ್ಲ. ಆ ಸಂದರ್ಭದಲ್ಲಿ ಆಡಳಿತ ಕುಸಿಯಿತು. ಈ ಒಂದು ಬೆಳವಣಿಗೆಗಳು ಆ ಕಾಲದ ಮೈಸೂರಿನ ರಾಜಕೀಯವನ್ನು ಮುಸುಕುಗೊಳಿಸಿದವು. ಒಂದು ಕತ್ತಲೆಯ ಒಂದು ಸರಿಯಾದಂಥ ಒಂದು ಆಡಳಿತ ಇರಲಿಲ್ಲ. ಈ ರೀತಿಯ ಅತಂತ್ರ ಸನ್ನಿವೇಶ ಚಿಕ್ಕದೇವರಾಜ ಒಡೆಯರು ಸತ್ತ ನಂತರ ಯಾವುದೇ ಒಂದು ಅವರ ನಂತರ ಬಂದಂಥವರು ಪ್ರಬಲರಾಗಿರಲಿಲ್ಲ. ಆಡಳಿತ ಕುಸಿತು. ಒಂದು ಮಸುಕಾದಂತಹ ಒಂದು ಕತ್ತಲೆಯ ಒಂದು ವಾತಾವರಣ, ಸರಿಯಾದ ಆಡಳಿತ, ಅಸ್ಥಿರವಾದ ಆಡಳಿತ ಇತ್ತು. ಸರಿಯಾದ ಆಡಳಿತ ಇರಲಿಲ್ಲ. ಈ ರೀತಿಯ ಅತಂತ್ರ ಸನ್ನಿವೇಶಗಳ ಹಿನ್ನೆಲೆಯಲ್ಲಿದ್ದ ಮೈಸೂರು ಮತ್ತು ಕರ್ನಾಟಕ ರಾಜ್ಯಗಳ ಭೂಪ್ರದೇಶದಲ್ಲಿ ಹೈದರಾಲಿ ರಾಜಕೀಯ ಪ್ರಾಮುಖ್ಯತೆಯನ್ನು ಗಳಿಸಿದನು. ಇಂಥ ಒಂದು ಕತ್ತಲೆಯ ಒಂದು ವಾತಾವರಣದಲ್ಲಿ ಹೈದರಾಲಿ ಪ್ರವೇಶ ಮಾಡೋದಕ್ಕೆ ಇದು ಅವಕಾಶವನ್ನು ಮಾಡಿಕೊಡ್ತು. ನಾವೀಗ ಇಲ್ಲಿ ಹೈದರಾಲಿ ಬಗ್ಗೆ ಕಲಿತೀವಿ ಮಕ್ಕಳೇ. ನಿಮಗೆ ಗೊತ್ತು, ಮೈಸೂರು ಹುಲಿ ಅಂತ ಕರಿತೀವಿ ಟಿಪ್ಪು ಸುಲ್ತಾನನ ತಂದೆನೇ ಹೈದರಾಲಿ. ಇವನು ಒಬ್ಬ ಸಾಮಾನ್ಯ ಸೈನಿಕನಾಗಿ ಮೈಸೂರು ರಾಜ್ಯದ ಸೇವೆಗೆ ಸೇರಿದ ವ್ಯಕ್ತಿ. ತನ್ನ ಚಾಣಾಕ್ಷ ರಾಜಕೀಯ ನಡೆಗೆ ಹೆಸರಾಗಿದ್ದನು. ತುಂಬ ಬುದ್ಧಿವಂತನಾಗಿದ್ದ ಇವನು. ಮಕ್ಕಳೇ, ಹೈದರಾಲಿ ಎನ್ನುವಂಥವನು ಒಬ್ಬ ಸಾಮಾನ್ಯವಾದ ಒಬ್ಬ ಸೈನಿಕನಾಗಿದ್ದ. ಮುಂದೆ ಈ ರಾಜಕೀಯ ಬೆಳವಣಿಗೆಗಳನ್ನು, ಅಸ್ಥಿರತೆಯನ್ನು ತನ್ನ ಒಂದು ಉಪಯೋಗಕ್ಕೆ ಬಳಸ್ಕೊಂಡು ಅವನು ಹೋರಾಟವನ್ನು ಮಾಡ್ದ. ಯಾರ ವಿರುದ್ಧ? ಬ್ರಿಟಿಷರ ವಿರುದ್ಧ. ಮೈಸೂರಿನ ರಾಜಕೀಯ ಬೆಳವಣಿಗೆಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ ಇವನು ದೇವನಹಳ್ಳಿಗೆ ಮುತ್ತಿಗೆ ಸಂದರ್ಭದಲ್ಲಿ ಮತ್ತು ಆರ್ಕಾಟಿನ ನಿಜಾಮನ ವಿಷಯಕ್ಕೆ ಸಂಬಂಧಿಸಿದ ಸೈನಿಕ ಕಾರ್ಯಾಚರಣೆಯಲ್ಲಿ ಪ್ರವರ್ಧಮಾನಕ್ಕೆ ಬಂದನು. ಇವನು ಯಾವಾಗ ಹೆಚ್ಚು ಅಭಿವೃದ್ಧಿ ಹೊಂದಿದ ಪ್ರಬಲನಾದ ಅಂತೆ ದೇವನಹಳ್ಳಿ ಮುತ್ತಿಗೆ ಸಂದರ್ಭ ಮತ್ತು ಆರ್ಕಾಟಿನ ನಿಜಾಮನ ವಿಷಯಕ್ಕೆ ಸಂಬಂಧಿಸಿದಂಥ ಹೋರಾಟದಲ್ಲಿ ಇವನು ಹೆಚ್ಚೆಚ್ಚು ತರಬೇತಿಯನ್ನು ಪಡ್ಕೊಂಡು ಒಬ್ಬ ಪ್ರಬಲ ಸೈನಿಕನಾಗಿ ಹೊರಹೊಮ್ಮೋದಕ್ಕೆ ಕಾರಣ ಆಯಿತು. ಸೈನಿಕರನ್ನು ತನ್ನ ವಿಶ್ವಾಸಕ್ಕೆ ಪಡೆದುಕೊಳ್ಳುವಲ್ಲಿ ಸಫಲನಾದನು. ಬಹುಬೇಗನೆ ನವಾಬ್ ಹೈದರಾಲಿ ಖಾನ್ ಅನ್ನುವಂಥ ಹೆಸರನ್ನು ಪಡ್ಕೊಂಡ. ಯಾರು? ಹೈದರಾಲಿ. ಅಷ್ಟು ಪ್ರಾಮುಖ್ಯತೆಯನ್ನು ಗಳಿಸ್ದ. ಅಲ್ಲಿರುವಂಥ ಸೈನಿಕರನ್ನ ತನ್ನತ್ತ ಸೆಳೆಯುವಂಥ ಪ್ರಯತ್ನವನ್ನು ಮಾಡ್ದ. ಶಸ್ತ್ರಗಳ ಉಪಯೋಗ ಮತ್ತು ಪ್ರಯೋಗಗಳಲ್ಲಿ ಖ್ಯಾತಿ ಗಳಿಸಿದನು. ಯುದ್ಧದ ಶಸ್ತ್ರಾಸ್ತ್ರಗಳನ್ನು, ಯುದ್ಧ ಮಾಡುವಂತಹ ಸಾಧನಗಳನ್ನು ಸರಿಯಾಗಿ ಅದರ ಉಪಯೋಗ ತಿಳ್ಕೊಂಡು ಅದನ್ನು ಚೆನ್ನಾಗಿ ಪ್ರಯೋಗ ಮಾಡ್ತಿದ್ದ. ಮಾತ್ರವಲ್ಲದೆ ಚುರುಕಿನ ಸೈನಿಕ ಕಾರ್ಯಾಚರಣೆಯ ಮೂಲಕ ದಳವಾಯಿಗಳ ಬಲ ಕುಂದಿಸಿದನು. ತುಂಬ ಚೆನ್ನಾಗಿ ಅವನು ಯುದ್ಧವನ್ನು ಮಾಡ್ತಿದ್ದ. ಆ ಸಂದರ್ಭದಲ್ಲಿ ಮೈಸೂರಿನಲ್ಲಿದ್ದಂತಹ ಪ್ರಮುಖವಾದ ದಳವಾಯಿಗಳ, ಪ್ರಮುಖವಾದಂಥ ಮಂತ್ರಿಗಳ ಬಲವನ್ನು ಏನು ಮಾಡ್ದ? ಕುಂದಿಸಿದನು, ಕಡಿಮೆ ಮಾಡ್ದ. ಮತ್ತು ಅರಸರಾಗಿದ್ದ ಕೃಷ್ಣರಾಜ ಒಡೆಯರವರನ್ನು ಮೂಲೆ ಗುಂಪಾಗಿಸಿ, ಅರಸರಾಗಿದ್ದಂಥ ಕೃಷ್ಣರಾಜ ಒಡೆಯರನ್ನ ಬದಿಗೆ ತಳ್ಳಿ ಅಧಿಕಾರದ ಮೇಲೆ ತನ್ನ ಸ್ವಾಮ್ಯವನ್ನು ಸ್ಥಾಪಿಸಿದನು. ಇವನು ಅಧಿಕಾರವನ್ನು ಪಡ್ಕೊಂಡ, ಅಧಿಕಾರ ಚಲಾವಣೆ ಮಾಡ್ದ. ಅಧಿಕಾರದಲ್ಲಿ ತಾನೇ ಭೌಮತ್ವವನ್ನು ಮೆರೆದ. ಮರಾಠರು, ಹೈದರಾಬಾದಿನ ನಿಜಾಮ ಮತ್ತು ಆರ್ಕಾಟಿನ ನವಾಬರು ತಮ್ಮ ರಾಜಕೀಯ ಒಂದು ಮಕ್ಕಳೇ, ಇಲ್ಲಿ ಒಂದು ಅಸ್ತಿತ್ವವನ್ನು ಮತ್ತು ಮೇಲ್ಮೈ ಸಾಧನೆಯನ್ನು ಮಾಡೋದಕ್ಕೋಸ್ಕರ ಅವರು ಹೋರಾಟವನ್ನು ಮಾಡ್ತಿದ್ರು. ಯಾರು? ಮರಾಠರು, ಹೈದರಾಬಾದಿನ ನಿಜಾಮ, ಆರ್ಕಾಟಿನ ನವಾಬ. ಮರಾಠರು, ಹೈದರಾಬಾದಿನ ನಿಜಾಮ, ಆರ್ಕಾಟಿನ ನವಾಬ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ, ರಾಜಕೀಯ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಮತ್ತು ಮೇಲ್ಮೈ ಸಾಧನೆಗಾಗಿ, ಅಂದರೆ ತಾವೇ ಪ್ರಬಲರಾಗಬೇಕು ಅಂತ ಹೇಳ್ಬಿಟ್ಟು ಇವರು ಹೋರಾಟದಲ್ಲಿ ನಿರತರಾಗಿದ್ದರು. ಈ ಮೂರು ಪಂಗಡಗಳು: ಮರಾಠರು, ಹೈದರಾಬಾದಿನ ನಿಜಾಮ, ಆರ್ಕಾಟಿನ ನವಾಬರು. ಈ ಸಂಕ್ರಮಣದ ಸಂದರ್ಭವನ್ನು ತಮ್ಮ ರಾಜಕೀಯ ಪ್ರಾಬಲ್ಯಕ್ಕಾಗಿ ಬ್ರಿಟಿಷರು ಮತ್ತು ಫ್ರೆಂಚರು ಬಳಸಿಕೊಳ್ಳತೊಡಗಿದರು. ಇಲ್ಲಿ ನೋಡಿ, ಹೈದರಾಲಿ ಬಂದಿದ್ದಾನೆ. ದಳವಾಯಿಗಳನ್ನು, ಅವರ ಪ್ರಾಬಲ್ಯವನ್ನು ಕುಗ್ಗಿಸಿ ಕೃಷ್ಣರಾಜ ಒಡೆಯರನ್ನು ಬದಿಗೆ ತಳ್ಳಿ ಹೈದರಾಲಿ ಇದ್ದಾನೆ. ಇನ್ನೊಂದು ಕಡೆ ಯಾರು? ಮರಾಠರು, ಹೈದರಾಬಾದಿನ ನಿಜಾಮ. ಇವರನ್ನೆಲ್ಲರನ್ನು ಏನು ಮಾಡಿ, ಮರಾಠರು, ಹೈದರಾಬಾದಿನ ನಿಜಾಮ ಮತ್ತು ಇನ್ಯಾರು? ಆರ್ಕಾಟಿನ ನವಾಬರನ್ನು, ಇವರೆಲ್ಲರೂ ಕೂಡ ತಾವು ಪ್ರಬಲರಾಗಬೇಕು ಅಂತ ಹೇಳಿ ಎಲ್ಲರೂ ಹೋರಾಟ ಮಾಡ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ತಾವು ಮೇಲಾಗಬೇಕು ಅಂತ ಹೇಳ್ಬಿಟ್ಟು ಬ್ರಿಟಿಷರು ಮತ್ತು ಫ್ರೆಂಚರು ಬಳಸಿಕೊಳ್ಳತೊಡಗಿದರು. ಈ ಸಂಕ್ರಮಣದ ಸಂದರ್ಭವನ್ನು ತಮ್ಮ ರಾಜಕೀಯ ಪ್ರಾಬಲ್ಯಕ್ಕಾಗಿ ಬ್ರಿಟಿಷರು ಮತ್ತು ಫ್ರೆಂಚರು ಬಳಸಿಕೊಳ್ಳತೊಡಗಿದರು. ಈ ಹಿನ್ನೆಲೆಯಲ್ಲಿ ಹೈದರಾಲಿ ಮತ್ತು ಟಿಪ್ಪು ಅವರ ಅವಧಿಯಲ್ಲಿ ಸಂಭವಿಸಿದ ಆಂಗ್ಲೋ ಮೈಸೂರು ಯುದ್ಧಗಳು ಮತ್ತು ಅದಕ್ಕೆ ಪ್ರೇರಣೆ ಒದಗಿಸಿದ ರಾಜಕೀಯ ಬೆಳವಣಿಗೆಯನ್ನು ನಾವು ತಿಳಿಯೋಣ. ಮೊದಲ ಆಂಗ್ಲೋ ಮೈಸೂರು ಯುದ್ಧ
ವರ್ಷ ಕ್ರಿಸ್ತಶಕ 1767ರಿಂದ 1769. ಮಕ್ಕಳ ಈ ಭೂಪಟದಲ್ಲಿ ನೋಡ್ತಾ ಇದ್ದೀರಾ, ನಿಜಾಮನ ಒಂದು ಹೈದರಾಬಾದಿನ ನಿಜಾಮನ ಒಂದು ಯಾವುದು ಸಾಮ್ರಾಜ್ಯ ವಿಸ್ತರಣೆ ನೀಲಿ ಬಣ್ಣದಲ್ಲಿರೋದು. ಈ ಕಡೆ ಹಸಿರು ಬಣ್ಣದಲ್ಲಿ ಗುರುತಿಸಿರುವಂಥದ್ದು ಮೈಸೂರು ಸಂಸ್ಥಾನ. ಆಮೇಲೆ ಈ ಕಡೆ ಈ ಒಂದು ನಿಜಾಮನ ಆಳ್ವಿಕೆಯ ಪಕ್ಕದಲ್ಲಿ ಬರೋದು ಯಾರ್ದು? ಮರಾಠರ ಆಳ್ವಿಕೆಯ ಪ್ರದೇಶ. ಮೊದಲ ಆಂಗ್ಲೋ ಮೈಸೂರು ಯುದ್ಧ. ಮಕ್ಕಳೇ, ಇದು ಮೊದಲ ಆಂಗ್ಲೋ ಮೈಸೂರು ಯುದ್ಧ. ದಕ್ಷಿಣ ಭಾರತದಲ್ಲಿ ಹೈದರಾಲಿ ಗಳಿಸುತ್ತಿದ್ದ ರಾಜಕೀಯ ಪ್ರಾಬಲ್ಯ ಬ್ರಿಟಿಷರು ಹೈದರಾಬಾದಿನ ನಿಜಾಮ ಮತ್ತು ಮರಾಠರಲ್ಲಿ ರಾಜಕೀಯ ಅಸಹನೆ ಮೂಡಿಸಿತು. ಹೀಗಾಗಿ ಬ್ರಿಟಿಷರು ತಮ್ಮ ಸಾಮ್ರಾಜ್ಯಶಾಹಿ ಧೋರಣೆಗೆ ಮುಳ್ಳಾಗಿ ಪರಿಣಮಿಸಿದ್ದ ಹೈದರಾಲಿಯನ್ನು ರಾಜಕೀಯವಾಗಿ ಹಣಿಯಲು ತಂತ್ರಗಳನ್ನು ಮಾಡಲಾರಂಭಿಸಿದರು. ತುಂಬ ಸರಳ ಮಕ್ಕಳೇ. ಇಲ್ಲಿ ಈಗ ದಕ್ಷಿಣ ಭಾರತದಲ್ಲಿ ಹೈದರಾಲಿ ತುಂಬ ಪ್ರಬಲನಾಗ್ತಾ ಇದ್ದಾನೆ. ಈಗ ಯಾರಿಗೆ ಕೋಪ, ದ್ವೇಷ? ಬ್ರಿಟಿಷರು, ಹೈದರಾಬಾದಿನ ನಿಜಾಮ, ಮರಾಠರು, ಇವರಿಗೆಲ್ಲ ಬೇಜಾರು. ಹೇಗಾದರೂ ಮಾಡಿ ತಮಗೆ ಮುಳ್ಳಾಗಿರುವಂತಹ ಹೈದರಾಲಿಯನ್ನು ಏನು ಮಾಡಬೇಕು? ಸೋಲಿಸಬೇಕು ಅನ್ನುವಂಥ ತಂತ್ರವನ್ನು ಹೂಡೋದಕ್ಕೆ ಆರಂಭ ಮಾಡಿದ್ರು. ಮರಾಠರ ದಾಳಿಯಿಂದ ರಾಜಕೀಯ ಮತ್ತು ಆರ್ಥಿಕ ನಷ್ಟವನ್ನು ಅನುಭವಿಸಿದ ಹೈದರಾಲಿ ಮರಾಠರು ಮತ್ತು ನಿಜಾಮರನ್ನು ತನ್ನೆಡೆಗೆ ಸೆಳೆದುಕೊಳ್ಳಲು ಯತ್ನಿಸಿದನಾದರೂ ಈ ಪ್ರಯತ್ನದಲ್ಲಿ ವಿಫಲನಾದನು. ಮರಾಠರ ದಾಳಿಯಿಂದ ರಾಜಕೀಯವಾಗಿ ಆರ್ಥಿಕವಾಗಿ ನಷ್ಟವನ್ನು ಅನುಭವಿಸ್ತಾ ಯಾರು? ಹೈದರಾಲಿ. ಈ ಸಂದರ್ಭದಲ್ಲಿ ಹೈದರಾಲಿ ಮರಾಠರು ಮತ್ತು ಹೈದರಾಬಾದಿನ ನಿಜಾಮನನ್ನು ತನ್ನ ಕಡೆಗೆ ಸೆಳೆಯೋದಕ್ಕೆ ಪ್ರಯತ್ನ ಮಾಡ್ದ. ಆದರೆ ಇದು ಸಫಲ ಆಗಲಿಲ್ಲ. ಹೈದರಾಲಿಯ ವಿರುದ್ಧ ಬ್ರಿಟಿಷರು, ಮರಾಠರು ಮತ್ತು ನಿಜಾಮನೊಂದಿಗೆ ಒಪ್ಪಂದ ಮಾಡಿಕೊಂಡರು. ಇದರನ್ವಯ ತ್ರಿಪಕ್ಷ ಒಕ್ಕೂಟ ರಚಿಸಲ್ಪಟ್ಟಿತು. ಇಲ್ಲಿ ಹೈದರಾಲಿ ವಿರುದ್ಧ 3 ಜನ ಒಟ್ಟಾದರು: ಬ್ರಿಟಿಷರು, ಮರಾಠರು ಮತ್ತು ನಿಜಾಮರು. ಆದರೆ ಹೈದರಾಲಿ ತನ್ನ ಚಾಣಾಕ್ಷ ಒಂದು ಬುದ್ಧಿವಂತಿಕೆಯಿಂದ ರಾಜಕೀಯ ತಂತ್ರಗಳನ್ನು ಪ್ರಯೋಗಿಸುವ ಮೂಲಕ ತನ್ನ ವಿರುದ್ಧ ರಚನೆಯಾಗಿದ್ದ ಮಿತ್ರಕೂಟವನ್ನು ಒಡೆದು ಮರಾಠರು ಮತ್ತು ನಿಜಾಮನನ್ನು ಬ್ರಿಟಿಷರ ವಿರುದ್ಧ ಎತ್ತಿ ಕಟ್ಟುವಲ್ಲಿ ಯಶಸ್ವಿಯಾದನು. ಮತ್ತು 3 ಜನ ಒಟ್ಟಿಗಿದ್ರು. ಯಾರು? ಬ್ರಿಟಿಷರು, ಮರಾಠರು, ನಿಜಾಮರು. ಹೈದರಾಲಿ ಏನು ಮಾಡ್ದ? ಬ್ರಿಟಿಷರ ಗುಂಪಿನಿಂದ ಇವರು ಆಚೆ ಬರಂಗೆ ಮಾಡ್ದ. ಯಾರನ್ನ? ಮರಾಠರು ಮತ್ತು ನಿಜಾಮರನ್ನ. ಈ ನಡುವೆ ಆರ್ಕಾಟ್ನಲ್ಲಿ ರಾಜಕೀಯ ಸಮಸ್ಯೆಗಳು ಕಂಡುಬಂದವು. ಮಕ್ಕಳೇ, ಇಲ್ಲಿ ಕಾಣಿಸ್ತಾ ಇದೆ ಈ ಒಂದು ಆಯತಾಕಾರದಲ್ಲಿ ಗುರುತಿಸಿರುವಂಥ ಟ್ರಯಾಂಗಲ್ ಅಲ್ಲ, ಇದು ರೆಕ್ಟ್ಯಾಂಗಲ್. ಅಂದರೆ ಈ ಒಂದು ಆಯತಾಕಾರದಲ್ಲಿ ಗುರುತಿಸಿರುವಂಥ ಸ್ಥಳವನ್ನೇ ಆರ್ಕಾಟ್ ಅಂತ ನಾವು ಕರಿತೀವಿ. ಯಾವುದು? ಆಯತಾಕಾರ. ಈ ನಡುವೆ ಆರ್ಕಾಟ್ನಲ್ಲಿ ರಾಜಕೀಯ ಸಮಸ್ಯೆಗಳು ಕಂಡುಬಂದವು. 1767ರಲ್ಲಿ ಹೈದರಾಲಿ ಮತ್ತು ನಿಜಾಮ ಬ್ರಿಟಿಷರ ಆಶ್ರಿತ ದೇಶೀಯ ರಾಜ್ಯವಾಗಿದ್ದ ಆರ್ಕಾಟಿಗೆ ಮುತ್ತಿಗೆ ಹಾಕಿದರು. ಇದರಿಂದಾಗಿ ಯುದ್ಧ ಪ್ರಾರಂಭ ಆಯಿತು. ಆರ್ಕಾಟ್ನಲ್ಲಿ ರಾಜಕೀಯ ಸಮಸ್ಯೆಗಳಿತ್ತು. 1767ರಲ್ಲಿ ಹೈದರಾಲಿ ಮತ್ತು ನಿಜಾಮ ಇಬ್ಬರು ಸೇರಿಕೊಂಡು ಬ್ರಿಟಿಷರ ಒಂದು ಪ್ರದೇಶವಾಗಿದ್ದ ಆರ್ಕಾಟನ್ನು ಮುತ್ತಿಗೆ ಹಾಕಿದ್ರು. ಹೀಗಾಗಿ ಯುದ್ಧ ಆರಂಭ ಆಯಿತು. ತಿರುಚನಾಪಳ್ಳಿ, ತಿರುವಣ್ಣಾಮಲೈ, ಅಂಬೂರು ಮೊದಲಾದ ಸ್ಥಳಗಳಲ್ಲಿ ಯುದ್ಧ ಆರಂಭ ಆಯಿತು. ತಿರುಚನಾಪಳ್ಳಿ, ತಿರುವಣ್ಣಾಮಲೈ ಮತ್ತು ಅಂಬೂರು ಮೊದಲಾದಂಥ ಸ್ಥಳಗಳಲ್ಲಿ ಏನಾಯಿತು? ಯುದ್ಧ ಆರಂಭವಾಯಿತು. ನಾವು ಕಲಿತಾ ಇರೋದು ಮೊದಲ ಆಂಗ್ಲೋ ಮೈಸೂರು ಯುದ್ಧ. ಈ ಸಂದರ್ಭದಲ್ಲಿ ಹೈದರಾಲಿ ಮಿಂಚಿನ ಸೈನಿಕ ಕಾರ್ಯಾಚರಣೆಗಳನ್ನು ನಡೆಸಿದನು. ಬ್ರಿಟಿಷ್ ಸೈನ್ಯ ಅನೇಕ ಸ್ಥಳಗಳನ್ನು ವಶಪಡಿಸಿಕೊಂಡಿತು. ಹೈದರ್ ತಾತ್ಕಾಲಿಕ ಹಿನ್ನಡೆ ಅನುಭವಿಸಿದನು. ತುಂಬ ಚೆನ್ನಾಗಿ ಯುದ್ಧ ಮಾಡ್ದ. ಬ್ರಿಟಿಷ್ ಸೈನ್ಯ ಅನೇಕ ಸ್ಥಳಗಳನ್ನು ಬ್ರಿಟಿಷರು ಅನೇಕ ಸ್ಥಳಗಳನ್ನ ವಶಪಡಿಸ್ಕೊಂಡ್ರು. ಹೈದರನಿಗೆ ಇದರಲ್ಲಿ ಉತ್ತಮ ರೀತಿಯ ಒಂದು ಅಭಿವೃದ್ಧಿ ಕಂಡು ಬರಲಿಲ್ಲ. ಅವನು ತಾತ್ಕಾಲಿಕವಾಗಿ ಹಿನ್ನಡೆಯನ್ನು ಅನುಭವಿಸ್ದ. ಮುಂಬಯಿಯ ಬ್ರಿಟಿಷ್ ಸೈನ್ಯ ರಂಗವನ್ನು ಪ್ರವೇಶಿಸಿತು. ಇದು ಹೈದರಾಲಿಯ ವಿರುದ್ಧ ಯುದ್ಧ ಮಾಡಲಿಕ್ಕೆ ಮುಂಬಯಿ ಸೈನ್ಯ ಕೂಡ ಸಹಾಯವನ್ನು ಮಾಡ್ತು. ಯಾರಿಗೆ? ಬ್ರಿಟಿಷರಿಗೆ. ಯಾರ ವಿರುದ್ಧ? ಹೈದರನ ವಿರುದ್ಧ. ಹೈದರ್ ಈ ಯುದ್ಧವನ್ನು ತನ್ನ ಪ್ರತಿಷ್ಠೆಯ ಸಂಕೇತವೆಂದು ಭಾವಿಸಿ ಕಾರ್ಯಾಚರಣೆಯನ್ನು ಮುಂದುವರಿಸಿದನು. ಇವನು ಯುದ್ಧವನ್ನು ಮುಂದುವರಿಸ್ತಾ 1769ರ ವೇಳೆಗೆ ಆತನ ಸೈನ್ಯ ಮದ್ರಾಸಿನ ಪ್ರಾಂತ್ಯವನ್ನು ತಲುಪಿದ್ದು ಬ್ರಿಟಿಷರಲ್ಲಿ ನಡುಕವನ್ನು ಹುಟ್ಟಿಸಿತು. ಆದರೂ ಇವನು ತನ್ನ ಒಂದು ಸೋಲನ್ನು ಒಪ್ಪಿಕೊಳ್ಳದೆ ಆದಷ್ಟು ಯುದ್ಧವನ್ನು ಮುಂದುವರಿಸ್ತಾ ಇದ್ದ. ಮದ್ರಾಸ್ ತನಕ ಬಂದ. ಆ ಸಂದರ್ಭದಲ್ಲಿ ಸ್ವಲ್ಪ ಭಯನೇ ಆಯಿತು. ಯಾರಿಗೆ? ಬ್ರಿಟಿಷರಿಗೆ. ಅನಿವಾರ್ಯವಾಗಿ ಬ್ರಿಟಿಷರು ಹೈದರಾಲಿಯೊಂದಿಗೆ ಚರ್ಚೆ ಮತ್ತು ಸಂಧಾನಗಳ ಮೂಲಕ ಮದ್ರಾಸ್ ಒಪ್ಪಂದ ಮಾಡಿಕೊಂಡರು. ಬ್ರಿಟಿಷರು ಅನಿವಾರ್ಯ ಆಗಿತ್ತು. ಏನು? ಹೈದರಾಲಿಯೊಂದಿಗೆ ಚರ್ಚೆ ಮತ್ತು ಸಂಧಾನ ಒಪ್ಪಂದಗಳ ಮೂಲಕ ಒಂದು ಒಪ್ಪಂದ ಮಾಡಿಕೊಂಡ್ರು. ಮದ್ರಾಸ್ ಒಪ್ಪಂದ. ಇದು ಮದ್ರಾಸ್ನಲ್ಲಿ ಮಾಡಿಕೊಂಡ್ರು. ಅದಕ್ಕೆ ಇದನ್ನು ಮದ್ರಾಸ್ ಒಪ್ಪಂದ ಅಂತ ಕರಿತೀವಿ.
ಒಂದನೇ ಆಂಗ್ಲೋ ಮೈಸೂರು ಯುದ್ಧ 1769ರಲ್ಲಿ ಸಹಿ ಹಾಕಲ್ಪಟ್ಟ ಮದ್ರಾಸ್ ಒಪ್ಪಂದದೊಂದಿಗೆ ಕೊನೆಗೊಂಡಿತು. ಮಕ್ಕಳೇ, ನಾವಿಲ್ಲಿ ಕಲಿಯೋದು ಎರಡನೇ ಆಂಗ್ಲೋ ಮೈಸೂರು ಯುದ್ಧ ವರ್ಷ 1780ರಿಂದ 1784. ತಿರುವಾಂಕೂರ್ ಮತ್ತು ತಂಜಾವೂರು ರಾಜ್ಯಗಳಲ್ಲಿನ ರಾಜಕೀಯ ಸನ್ನಿವೇಶಗಳು ಈ ಯುದ್ಧಕ್ಕೆ ಕಾರಣವಾದವು. ಮಕ್ಕಳೇ, ಮೊದಲನೇದರಲ್ಲಿ ಆರ್ಕಾಟಿನಲ್ಲಿ ಕಂಡುಬಂದ ರಾಜಕೀಯ ಬದಲಾವಣೆಗಳು ಮೊದಲ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣ ಆಯಿತು. ಇಲ್ಲಿ ತಿರುವಾಂಕೂರ್ ಮತ್ತು ತಂಜಾವೂರುಗಳಲ್ಲಿ ಇದ್ದಂಥ ರಾಜಕೀಯ ಸನ್ನಿವೇಶಗಳು ಈ ಯುದ್ಧಕ್ಕೆ ಕಾರಣ ಆಯಿತು. ಮಕ್ಕಳಲ್ಲಿ ನೋಡ್ತಾ ಇದ್ದೀರಾ, ತಂಜಾವೂರು ಮತ್ತು ತಿರುವಾಂಕೂರು ಎರಡು ಸ್ಥಳಗಳನ್ನು ಗುರುತಿಸಿದ್ದಾರೆ ಮಕ್ಕಳೇ. ಮದ್ರಾಸು ಒಪ್ಪಂದ ದಕ್ಷಿಣ ಭಾರತದಲ್ಲಿ ತಾತ್ಕಾಲಿಕವಾಗಿ ರಾಜಕೀಯ ಬೆಳವಣಿಗೆಗಳನ್ನು ತಡೆಹಿಡಿದಿತ್ತು. ಆದರೆ ಬ್ರಿಟಿಷರು ಮದ್ರಾಸ್ ಒಪ್ಪಂದದ ಷರತ್ತುಗಳನ್ನು ಉಲ್ಲಂಘಿಸಲು ಯತ್ನಿಸಿದರು. ಮದ್ರಾಸ್ ಒಪ್ಪಂದ ತಾತ್ಕಾಲಿಕವಾಗಿ ರಾಜಕೀಯ ಬೆಳವಣಿಗೆ ತಡೆಹಿಡಿಯಿತು, ಆದರೆ ಬ್ರಿಟಿಷರು ಮದ್ರಾಸ್ ಒಪ್ಪಂದದ ಪ್ರಕಾರ ನಡ್ಕೊಳ್ಳಿಲ್ಲ. ಮರಾಠರು ಮಾಧವರಾಯನ ನೇತೃತ್ವದಲ್ಲಿ ಸೈನ್ಯವನ್ನು ಮುನ್ನಡೆಸಿ ಶ್ರೀರಂಗಪಟ್ಟಣದ ಕಡೆ ನುಗ್ಗಿದಾಗ ಹೈದರ್ ಬ್ರಿಟಿಷರ ಸಹಾಯವನ್ನು ಅಪೇಕ್ಷಿಸಿದನು. ಈಗ ನೋಡಿ, ಹೈದರಾಲಿ ಮೇಲೆ ಯಾರು ದಾಳಿ ಮಾಡಿದ್ರು? ಮರಾಠರ ಮಾಧವರಾಯನ ನೇತೃತ್ವದಲ್ಲಿ ಅವರು ಶ್ರೀರಂಗಪಟ್ಟಣದ ಮೇಲೆ ದಾಳಿ ಮಾಡಿದ್ರು. ಯಾರ ಮೇಲೆ? ಹೈದರಾಲಿಯ ಮೇಲೆ. ಈಗ ಹೈದರಾಲಿ ಯಾರ ಸಹಾಯವನ್ನು ಅಪೇಕ್ಷೆ ಮಾಡ್ದ? ಬ್ರಿಟಿಷರ ಸಹಾಯ. ಆದರೆ ಬ್ರಿಟಿಷರು ಇದನ್ನು ತಿರಸ್ಕರಿಸಿ ಮದ್ರಾಸ್ ಒಪ್ಪಂದಕ್ಕೆ ವಿರುದ್ಧವಾಗಿ ನಡೆದುಕೊಂಡರು. ಮದ್ರಾಸ್ ಒಪ್ಪಂದ ಏನು ಮಾಡ್ಕೊಂಡಿದ್ರು? ಈಗ ಹೈದರಾಲಿ ಮೇಲೆ ಯಾರೇ ದಾಳಿ ಮಾಡಿದ್ರು ಬ್ರಿಟಿಷರು ಸಹಾಯ ಮಾಡೋದು, ಬ್ರಿಟಿಷರ ಮೇಲೆ ಯಾರೇ ದಾಳಿ ಮಾಡಿದ್ರು ಹೈದರಾಲಿ ಸಹಾಯ ಮಾಡೋದು. ಪರಸ್ಪರ ಯಾರೇ ಯುದ್ಧ ಮಾಡಿದ್ರು ಸಹಾಯ ಮಾಡುವ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದ್ರು. ಆದರೆ ಮರಾಠರು ಹೈದರಾಲಿ ಮೇಲೆ ದಾಳಿ ಮಾಡಿದಾಗ ಬ್ರಿಟಿಷರು ಸಹಾಯವನ್ನು ಮಾಡಲಿಲ್ಲ. ಈ ಒಂದು ಕೋಪ ಯಾರಿಗಿತ್ತು? ಹೈದರಾಲಿಗೆ ಇತ್ತು. ಮಾಹೆಯು ಫ್ರೆಂಚರ ವಸಾಹತುವಾಗಿದ್ದು ಹೈದರಾಲಿಯ ನಿಯಂತ್ರಣಕ್ಕೊಳಪಟ್ಟಿತ್ತು. ಮಕ್ಕಳಲ್ಲಿ ಚಿತ್ರದಲ್ಲಿ ಕಾಣಿಸ್ತಾ ಇದೆ ನೋಡಿ, ಈ ಆಯತಾಕಾರದಲ್ಲಿ ಗುರುತಿಸಿದ್ದಾರೆ ಮಾಯೆ. ಏನಪ್ಪ ಇದರ ವಿಶೇಷತೆ ಅಂದರೆ, ಇದು ಫ್ರೆಂಚರ ವಸಾಹತು ಆಗಿತ್ತು. ಯಾರ ಕಂಟ್ರೋಲಲ್ಲಿತ್ತು? ಹೈದರಾಲಿ. ಬ್ರಿಟಿಷರು ಮಾಯೆಯನ್ನು ವಶಪಡಿಸಿಕೊಂಡರು. ಫ್ರೆಂಚರ ವಸಾಹತುವಾಗಿದ್ದ ಹೈದರಾಲಿಯ ನಿಯಂತ್ರಣದಲ್ಲಿದ್ದ ಮಾಯೆಯನ್ನು ಯಾರು ವಶಪಡಿಸಿಕೊಂಡು? ಬ್ರಿಟಿಷರು. ಈ ಒಂದು ಮಾಯೆಯನ್ನು ವಶಪಡಿಸಿಕೊಂಡಿದ್ದೇ ಎರಡನೇ ಮೈಸೂರು ಯುದ್ಧಕ್ಕೆ ಕಾರಣ ಆಯಿತು. 1780ರಲ್ಲಿ ಎರಡನೇ ಮೈಸೂರು ಯುದ್ಧ ಪ್ರಾರಂಭವಾಯಿತು. ಯುದ್ಧದ ಪ್ರಾರಂಭದಲ್ಲಿ ಹೈದರ್ ಮುನ್ನಡೆ ಸಾಧಿಸಿದನು. ಕರ್ನಾಟಕ ಪ್ರಾಂತ್ಯದ ಅನೇಕ ಕೋಟೆಗಳನ್ನು ವಶಪಡಿಸಿಕೊಂಡನು. ಕಾಂಚೀಪುರಂ ವಶವಾಯಿತು. ಕೋರಮಂಡಲ ತೀರದವರೆಗೂ ತನ್ನ ಸೈನ್ಯವನ್ನು ಮುನ್ನುಗ್ಗಿಸಿದ ಯಾರು? ಹೈದರಾಲಿ. ಇದು ಮದ್ರಾಸಿನ ಬ್ರಿಟಿಷ್ ಸೈನ್ಯಾಧಿಕಾರಿಗಳಲ್ಲಿ ನಡುಕವನ್ನು ತಂದಿತು. ಹೈದರ್ ಆರ್ಕಾಟಿಗೆ ಮುತ್ತಿಗೆ ಹಾಕಿ ಅದನ್ನು ವಶಪಡಿಸಿಕೊಂಡನು. ಈ ಒಂದು ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ಸಂದರ್ಭದಲ್ಲಿ ಸರ್ ಐರ್ಕೂಟನ ನೇತೃತ್ವದಲ್ಲಿ ಬ್ರಿಟಿಷರ ಸೈನ್ಯ ಸಜ್ಜುಗೊಂಡಿತು. ಹೈದರ್ ಈ ಅವಧಿಯಲ್ಲಿ ವೆಲ್ಲೂರು ಮತ್ತು ವಾಂಡಿವಾಶ್ಗಳನ್ನು ಮುತ್ತುವುದಾಗಿ ಬೆದರಿಸಿದನು. ಯಾರಿಗೆ ಬೆದರಿಸ್ತಾ? ಬ್ರಿಟಿಷರಿಗೆ. ಹೈದರನ ಸೈನ್ಯವನ್ನು ಸರ್ ಐರ್ಕೂಟ್ ಪಾಂಡಿಚೇರಿಯವರೆಗೂ ಹಿಂಬಾಲಿಸಿದನು. ಇಲ್ಲಿ ಸರ್ ಐರ್ಕೂಟ್ ಅನ್ನೋದೊಬ್ಬ ವ್ಯಕ್ತಿಯ ಹೆಸರು. ಫ್ರೆಂಚರು ಹೈದರನಿಗೆ ಬ್ರಿಟಿಷರ ವಿರುದ್ಧ ಸಹಕರಿಸಲು ನಿರಾಕರಿಸಿದರು. ಹೈದರನಿಗೆ ಫ್ರೆಂಚರು ಸಹಾಯವನ್ನು ಮಾಡಲಿಲ್ಲ. ಬ್ರಿಟಿಷರ ವಿರುದ್ಧ ಸಹಾಯವನ್ನು ಮಾಡೋದಕ್ಕೆ ಹಿಂಜರಿದ್ರು ಯಾರು? ಫ್ರೆಂಚರು. ಹೈದರ್ ಇದರಿಂದಾಗಿ ಯುದ್ಧಗತಿಯನ್ನು ಬದಲಿಸಿದನು. ಹೈದರು ಬ್ರಿಟಿಷರ ಹತೋಟಿಯಲ್ಲಿನ ಪ್ರದೇಶಗಳಿಗೆ ಮುತ್ತಿಗೆ ಹಾಕಿ ಕೊಳ್ಳೆ ಹೊಡೆದು ಅಪಾರ ಸಂಪತ್ತು ಮತ್ತು ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸಿದನು. 1781ರಲ್ಲಿ ಪೋರ್ಟನೋವೆ ಎಂಬಂತಹ ಸ್ಥಳದಲ್ಲಿ ಕದನದಲ್ಲಿ ಹೈದರ್ ಪರಾಭವಗೊಂಡನು. ಸೋತೋದ ಯಾರು? ಹೈದರಾಲಿಯು 1781ರಲ್ಲಿ ಪೋರ್ಟನೋವೆ ಎನ್ನುವಂಥ ಸ್ಥಳದಲ್ಲಿ ಯುದ್ಧದಲ್ಲಿ ಸೋತೋದ. ಇದು ಯುದ್ಧದ ಗತಿಯನ್ನು ಬದಲಾಯಿಸಿತು ಮತ್ತು ಬ್ರಿಟಿಷರಲ್ಲಿ ಸ್ಥೈರ್ಯವನ್ನು ಹೆಚ್ಚಿಸಿತು. ಯಾಕೆ? ಹೈದರಾಲಿ ಸೋತೋದ್ನಲ್ಲ, ಬ್ರಿಟಿಷರಿಗೆ ಇನ್ನೂ ಧೈರ್ಯ ಬಂತು. ತರುವಾಯ ಪುಲಿಕಾಟ್ ಮತ್ತು ಸೋಲಿಂಗೂರುಗಳ ಕದನದಲ್ಲಿಯೂ ಆರ್ಥಿಕ ಹಾನಿ ಅನುಭವಿಸಿದನು. ಪುಲಿಕಾಟ್, ಸೋಲಿಂಗೂರು ಯುದ್ಧಗಳಲ್ಲೂ ಕೂಡ ಆರ್ಥಿಕ ಹಾನಿಯನ್ನು ಅನುಭವಿಸಿದ ಯಾರು? ಹೈದರಾಲಿ. ಈ ವೇಳೆಗೆ ಬ್ರಿಟಿಷರು ಸಾಲ್ಬಾಯ್ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಹೈದರನ ಒಕ್ಕೂಟದಿಂದ ಮರಾಠರು ಹಾಗೂ ನಿಜಾಮನನ್ನು ಸೆಳೆಯುವಲ್ಲಿ ಸಫಲರಾದರು. ಮಕ್ಕಳಿಗಾಗಲೇ ಕಲ್ತಿದ್ದೀರ, ಮೊದಲ ಆಂಗ್ಲೋ ಮರಾಠ ಯುದ್ಧ ಕೊನೆಗೊಂಡ ಒಪ್ಪಂದ ಸಾಲ್ಬಾಯ್ ಒಪ್ಪಂದ. ಇದ್ರ ಮೂಲಕ ಮರಾಠರು ಮತ್ತು ನಿಜಾಮರನ್ನ ತಮ್ಮ ಕಡೆಗೆ ಎಳ್ಕೊಂಡ್ರು ಯಾರು? ಬ್ರಿಟಿಷರು. ಯುದ್ಧದ ಮಧ್ಯದಲ್ಲಿ ಹೈದರಾಲಿ 1782ರಲ್ಲಿ ಅನಾರೋಗ್ಯದಿಂದ ಮೃತನಾದನು. ಆತನ ಮಗ ಟಿಪ್ಪು ಯುದ್ಧವನ್ನು ಮುನ್ನಡೆಸಿದನು. ಹೈದರನ ಮರಣ ಸಂದರ್ಭದಲ್ಲಿ ಮಲಬಾರ್ ಪ್ರಾಂತ್ಯದಲ್ಲಿ ನಡೆದ ಯುದ್ಧದಲ್ಲಿ ಟಿಪ್ಪು ತೊಡಗಿದ್ದನು.
ಟಿಪ್ಪುವಿನ ಅನುಪಸ್ಥಿತಿಯ ಲಾಭ ಪಡೆದ ಬ್ರಿಟಿಷರು ಒಂದು ಕಡೆ ಟಿಪ್ಪು ಯುದ್ಧ ಮಾಡಬೇಕಾದ್ರೆ ಮತ್ತೊಂದು ಕಡೆ ಬಿದನೂರು ಮತ್ತು ಮಂಗಳೂರನ್ನು ವಶಪಡಿಸಿಕೊಳ್ಳಲು ಪ್ರಯತ್ನಿಸಿದರು ಯಾರು ಬ್ರಿಟಿಷರು. ತಿರುವಾಂಕೂರು, ಕಲ್ಲಿಕೋಟೆ ಮತ್ತು ಮಲಬಾರಿನ ಅನೇಕ ರಾಜರುಗಳನ್ನು ಟಿಪ್ಪುವಿನ ವಿರುದ್ಧ ಎತ್ತಿಕೊಟ್ಟುವ ಪ್ರಯತ್ನಗಳನ್ನು ಅವರು ನಡೆಸಿದರು ಯಾರು ಬ್ರಿಟಿಷರು. ತಿರುವಾಂಕೂರು, ಕಲ್ಲಿಕೋಟೆ, ಮಲಬಾರಿನ ರಾಜರುಗಳು ಟಿಪ್ಪುವಿನ ವಿರುದ್ಧ ಹೋರಾಟ ಮಾಡುವಂತೆ ಪ್ರೇರಣೆಯನ್ನು ಮಾಡಿದ್ರು ಯಾರು ಬ್ರಿಟಿಷರು. ಹೀಗಾಗಿ ಟಿಪ್ಪು ಮಂಗಳೂರು ಮತ್ತು ಕರಾವಳಿ ತೀರ ಪ್ರದೇಶದ ಮೇಲೆ ಹತೋಟಿ ಸಾಧಿಸುವುದು ಸೂಕ್ತವೆಂದು ಯೋಚಿಸಿ ಮಂಗಳೂರಿನತ್ತ ಮುನ್ನಡೆದು ಬ್ರಿಟಿಷ್ ಸೈನ್ಯವನ್ನು ಸೋಲಿಸಿದನು. ಇಲ್ಲಿ ಟಿಪ್ಪು ಮಂಗಳೂರು ಮತ್ತು ಕರಾವಳಿ ಸಮುದ್ರ ತೀರಗಳಲ್ಲಿ ಹತೋಟಿಯನ್ನು ಸಾಧಿಸಬೇಕು ಅಂತ ಆತ ಯೋಚನೆ ಮಾಡಿ ಮಂಗಳೂರಿನ ಕಡೆ ಮುನ್ನಡೆದು ಬ್ರಿಟಿಷರ ಸೈನ್ಯವನ್ನು ಸೋಲಿಸ್ತಾ ಕೊನೆಗೆ 1784ರಲ್ಲಿ ಮಂಗಳೂರಿನಲ್ಲಿ ಬ್ರಿಟಿಷರು ಮತ್ತು ಟಿಪ್ಪು ಸುಲ್ತಾನ್ ಏನು ಮಾಡಿದ್ರು, ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ಒಂದು ಒಪ್ಪಂದದ ಮೂಲಕ ಈ ಒಂದು ಯುದ್ಧ ಕೊನೆಗೊಂಡಿತು. ಹಾಗಾದರೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದ ಮೂಲಕ ಕೊನೆಗೊಂಡಿತು ಅಂದರೆ ಮಂಗಳೂರು ಒಪ್ಪಂದ, ವರ್ಷ 1784. ಮಕ್ಕಳೇ, ಇಷ್ಟು ಅರ್ಥ ಆಯಿತು ಅಂತ ಭಾವಿಸಿದ್ದೀನಿ. ಮಕ್ಕಳೇ, ಇಲ್ಲಿ ಪ್ರಶ್ನೆ ಬರ್ಕೊಳ್ಳಿ, ಮನೆಗೆಲಸದ ಪ್ರಶ್ನೆಯನ್ನು. ಮೊದಲ ಆಂಗ್ಲೋ ಮೈಸೂರು ಯುದ್ಧದ ಬಗ್ಗೆ ಬರೆಯಿರಿ. ಮೊದಲ ಆಂಗ್ಲೋ ಮೈಸೂರು ಯುದ್ಧದ ಬಗ್ಗೆ ಬರೆಯಿರಿ. ಧನ್ಯವಾದಗಳು ಮಕ್ಕಳೇ.